ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 5ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಆ ಶ್ಲೋಕದ ಭಾವಾರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ಭಗವಂತ ಹೇಳ್ತಾನೆ, ಯಾವುದೇ ಮನುಷ್ಯ ಆಗಿದ್ರೂ ಒಂದು ಕ್ಷಣ ಕೂಡ ಅವನು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ಮನುಷ್ಯರು ಕೂಡ ಪ್ರಕೃತಿಜನ್ಯವಾದ ಗುಣಗಳ ಮೂಲಕ ಯಾವುದೋ ಒಂದು ಕರ್ಮವನ್ನು ಮಾಡೋದಕ್ಕೆ ಅವನು ಬಾಧ್ಯನಾಗ್ತಾನೆ. ಅಂದರೆ ಮಾಡ್ತಾನೆ ಇರ್ತಾನೆ, ಅವನು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾವುದೇ ಮನುಷ್ಯ ಯಾವುದೇ ಕಾಲದಲ್ಲಾಗಿದ್ರೂ ಕೂಡ ಕ್ಷಣ ಮಾತ್ರ ಕೂಡ ಕರ್ಮ ಮಾಡದೆ ಇರಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಈಗ ನಮಗೆ ಯಾವ ಮನುಷ್ಯ ಏನೂ ಕೆಲಸ ಮಾಡದೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಹಂಗಂದ್ರೆ ಅರ್ಥ ಏನು ನಾವು ಸುಮ್ಮನೆ ಇರ್ತೀವಲ್ಲ, ಸುಮ್ಮನೆ ಕೂತಿರ್ತೀವಲ್ವ ಅಂತ ನಾವು ಅನ್ಕೋಬೋದು. ಆದರೆ ಫಸ್ಟು ಕರ್ಮ ಅಂತಂದರೆ ಅಥವಾ ಕೆಲಸ ಅಂತಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈಗ ಉತ್ತರ ಕೊಡ್ತಾರಲ್ಲ, ಅದರಲ್ಲಿ ಅವ್ರು ಹೇಳ್ತಾರೆ ಏನು ಅಂತಂದರೆ, ಇದರಿಂದ ಭಗವಂತ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದರೆ, ಹೇಳೋದು, ಕೂತ್ಕೊಳ್ಳೋದು, ಊಟ ಮಾಡೋದು, ಕುಡಿಯೋದು, ಮಲಗೋದು, ಅಥವಾ ಯೋಚನೆ ಮಾಡೋದು, ಮನನ ಮಾಡೋದು, ಕನಸು ಕಾಣೋದು, ಧ್ಯಾನ ಮಾಡೋದು, ಮತ್ತು ಸಮಾಧಿಸ್ಥನಾಗೋದು, ಇದೆಲ್ಲವೂ ಕೂಡ ಕರ್ಮದ ಅಂತರ್ಗತವಾಗಿದೆ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ. ಈಗ ನೀವು ಧ್ಯಾನವನ್ನು ಮಾಡೋದು ಅಂತಂದ್ರೆ ಒಂದು ಕೆಲಸ ಅಲ್ವಾ. ಸಮಾಧಿ ಅಂತಂದ್ರೇನು? ಅದು ಒಂದು ಕೆಲಸನೇ. ಸಮಾಧಿಯಲ್ಲಿ ಸಮಾಧಿಸ್ಥನಾಗಿ ಯಾವುದೋ ಒಂದರ ಮೇಲೆ ಕಾನ್ಸಂಟ್ರೇಷನ್ ಇಡೋದು, ಸಮಾಧಿಸ್ಥನಾಗೋದು, ಅದು ಕೂಡ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಅಂದರೆ ಎಲ್ಲವೂ ಕೂಡ ಈ ಕೆಲಸದ ಅಂತರ್ಗತದಲ್ಲೇ ಬರುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ. ಅದಕ್ಕೋಸ್ಕರನೇ ಶರೀರ ಇರೋ ತನಕ ಮನುಷ್ಯ ತನ್ನ ಪ್ರಕೃತಿಗೆ ಅನುಸಾರವಾಗಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ. ನಾನೇನು ಕೆಲಸ ಮಾಡದೆ ಧ್ಯಾನ ಮಾಡ್ತೀನಿ ಅಂತೀವಿ. ಧ್ಯಾನ ಮಾಡೋದು ಕೂಡ ಒಂದು ಕೆಲಸ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅದಕ್ಕೆ ಯಾವ ಮನುಷ್ಯನು ಒಂದು ಕ್ಷಣ ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ. ಅವನು ಯಾವತ್ತೂ ಕೂಡ ಅದನ್ನು ಸ್ವರೂಪದಿಂದ, ಅಂದರೆ ಏನೋ ಆ ಕೆಲಸಗಳನ್ನು ಮಾಡದೇ ಇರುವಂಥದ್ದು ಮಾಡೋಕ್ಕಾಗಲ್ಲ. ಕರ್ಮಗಳ ತ್ಯಾಗವನ್ನು ಅವನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಅವುಗಳಲ್ಲಿ ಕರ್ತೃತ್ವವನ್ನು, ಅಂದರೆ ನಾನೇ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವ ಇದೆಯಲ್ಲ, ಅದನ್ನು ತ್ಯಾಗ ಮಾಡಬೇಕು. ಅಥವಾ ನಮ್ಮಲ್ಲಿ ಮಮತೆ, ಆಸಕ್ತಿ, ಫಲಾಪೇಕ್ಷೆ ಎಲ್ಲ ಇರುತ್ತಲ್ಲ, ಅದನ್ನು ತ್ಯಾಗ ಮಾಡೋದಿದೆಯಲ್ಲ, ಅದನ್ನು ಇಲ್ಲಿ ನಿಜವಾಗ್ಲೂ ಸರ್ವಥಾ ತ್ಯಾಗ ಮಾಡೋದು ಅಂತ ಹೇಳಿರೋ ಅರ್ಥ. ನಾವು ಎಲ್ಲವನ್ನ ಬಿಡಿ ಅಂತಂದಿದ ತಕ್ಷಣ ನಾವು ಮಾಡೋ ಕೆಲಸವನ್ನು ಬಿಟ್ಬಿಡ್ತೀವಿ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಮನುಷ್ಯನನ್ನು ಹಾಗೆ ಸೃಷ್ಟಿ ಮಾಡಿದಾನೆ, ಅವನು ಏನಾದರೂ ಒಂದು ಕೆಲಸ ಮಾಡಲೇಬೇಕು. ನಾವು ತ್ಯಾಗ ಮಾಡಬೇಕಾಗಿರೋದು ಏನು? ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಕರ್ತೃತ್ವ ಭಾವವನ್ನು ಬಿಡಬೇಕು. ಮತ್ತು ನಮಗೆ ಅದರಲ್ಲಿರುವಂಥ ಮಮತೆ, ಆಸಕ್ತಿ, ಫಲಾಪೇಕ್ಷೆ, ಇದನ್ನು ನಿಜವಾಗ್ಲೂ ಬಿಡಬೇಕಾಗಿರೋದು ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಕಶ್ಚಿತ್ ಅನ್ನೋ ಪದದಲ್ಲಿ ಗುಣಾತೀತ ಜ್ಞಾನಿ ಪುರುಷನು ಕೂಡ ಸೇರ್ಕೊಂಡಿದ್ದಾನ ಅಥವಾ ಇಲ್ವಾ ಅಂತ. ಅಂದರೆ ಇಲ್ಲಿ ಕಶ್ಚಿತ್ ಅಂದರೆ ಯಾವ ಮನುಷ್ಯನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದಾರಲ್ಲ, ಇದರಲ್ಲಿ ಗುಣಗಳನ್ನು ಮೀರಿರುವಂತಹ ಜ್ಞಾನಿ ಪುರುಷ ಕೂಡ ಸೇರ್ಕೊಂಡಿದ್ದಾನ ಅಂತ. ಯಾಕಂದರೆ ಅವನು 3 ಗುಣಗಳನ್ನು ಮೀರಿ ಹೋಗಿರ್ತಾನೆ, ಆದರೆ ಅವನು ಇದರಲ್ಲಿ ಸೇರ್ಕೊಳ್ತಾನ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ ಅಲ್ವಾ. ಈಗ ನಮಗೆ ಎಲ್ಲರೂ ಸೇರ್ಕೊಳ್ತಾರ ಅಂತಂದರೆ, ಈಗ ಅವರು 3 ಗುಣಗಳನ್ನು ಮೀರಿಬಿಟ್ಟಿರ್ತಾರೆ, ಅವ್ರಿಗೆಲ್ಲಿ ಇದರಲ್ಲೆಲ್ಲ ಆಸಕ್ತಿ ಏನು ಇರಲ್ವಲ್ಲ. ಆಗ ಅವರು ಇದ್ದಾರಾ ಅಂತ ನಮ್ಮ ಪ್ರಶ್ನೆ ನಮಗೂ ಕೂಡ ಬರುತ್ತಲ್ವ. ಅದಕ್ಕಿಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಗುಣಾತೀತನಾಗಿರುವಂತಹ ಜ್ಞಾನಿ ಪುರುಷನಿಗೆ ಗುಣಗಳ ಜೊತೆ ಅಥವಾ ಆ ಕಾರ್ಯಗಳ ಜೊತೆ, ಯಾಕಂದರೆ ಅವನು ಗುಣಗಳನ್ನು ಆಲ್ರೆಡಿ ಮೀರಿಬಿಟ್ಟಿರ್ತಾನೆ, ಅದಕ್ಕೂ ಮತ್ತು ಅವನು ಮಾಡ್ತಾ ಇರುವಂಥ ಕೆಲಸಕ್ಕೂ ಸ್ವಲ್ಪ ಕೂಡ ಸಂಬಂಧ ಇರೋದಿಲ್ಲ. ಯಾಕಂದರೆ ಅಲ್ಲಿ ಅವನು ನಾನೇ ಮಾಡ್ತಾ ಇದ್ದೀನಿ ಅಂತ ಅವನು ಅಂದ್ಕೊಳ್ಳೋದೇ ಇಲ್ಲ. ಆ ಗುಣಗಳು ತಂತಾನಾಗ ಅದು ಆ್ಯಕ್ಟ್ ಮಾಡ್ತಾ ಇದೆ ಅಂತ ತಿಳ್ಕೊಂಡಿರ್ತಾನೆ. ಸೊ ಅವನಿಗೆ ಗುಣಗಳ ಜೊತೆನೂ ಯಾವ ಸಂಬಂಧನೂ ಇರೋದಿಲ್ಲ, ಕೆಲಸಗಳ ಜೊತೆನೂ ಅವನಿಗೆ ಸಂಬಂಧ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಗುಣಗಳಿಗೆ ವಶನಾಗಿ ಕರ್ಮ ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಗುಣಾತೀತ ಜ್ಞಾನಿ ಪುರುಷ ಕಶ್ಚಿತ್ ಅನ್ನುವಂಥ ಪದದ ಅಂತರ್ಗತಕ್ಕೆ ಸೇರೋದಿಲ್ಲ. ಆದರೂ ಕೂಡ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯ ಈ ಎಲ್ಲ ಕೂಡ ಶರೀರದ ಜೊತೆ ಇರೋದ್ರಿಂದ ಆ ಶರೀರ
ಜನರ ದೃಷ್ಟಿಗೆ ಕಂಡು ಬರೋದ್ರ ಮೂಲಕ ಅವನು 10 ಜನರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಹೆಸರಿಗೆ ಮಾತ್ರ ಕರ್ಮಗಳಾದರೂ ನಡೆಯುತ್ತೆ. ಇವಾಗ ನಾನು ಒಬ್ಬ ಜ್ಞಾನಿ ಪುರುಷ ಆಗಿದ್ರೂ ಕೂಡ ನನ್ನ ಒಳಗಡೆ ಮನಸ್ಸು ಇದೆ, ಬುದ್ಧಿ ಇದೆ, ಇಂದ್ರಿಯ ಇದೆ, ಈ ಶರೀರ ಇದೆ. ಈ ಶರೀರ ಎಲ್ಲರಿಗೂ ಕಾಣಿಸ್ತಾ ಇದೆ. ಈ ಶರೀರದ ಮೂಲಕನೇ ನನ್ನ ಒಳಗಡೆಯಿಂದ ಈ ಕೆಲಸಗಳೆಲ್ಲ ನಡೀತಾ ಇರೋದ್ರಿಂದ ನನ್ನ ಮತ್ತೆ ಇನ್ನು ಯಾರಾದರೂ ಬೇರೆ ಮನುಷ್ಯರ ಜೊತೆ ಏನಾದರೂ ಒಂದು ಕೆಲಸ ನಡೀತಾ ಇರುತ್ತಲ್ಲ, ಅದು ಹೆಸರಿಗೆ ಮಾತ್ರ ಆದರೂ ಕೂಡ ಕರ್ಮಗಳು ನಡೆಯುತ್ತಲ್ವಾ. ಆದರೆ ಕರ್ತೃತ್ವ ಅನ್ನೋದು ಅವನು ಇಟ್ಕೊಂಡಿರೋದಿಲ್ಲ. ಜ್ಞಾನಿ ಪುರುಷ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವನೆನೇ ಅವನಲ್ಲಿ ಇಲ್ಲದೆ ಇರುವ ಕಾರಣ ಆ ಕರ್ಮಗಳು ವಾಸ್ತವವಾಗಿ ಕರ್ಮಗಳೇ ಅಲ್ಲ. ಆದರೂ ಕೂಡ ಅವನ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಇವೆಲ್ಲವೂ ಕೂಡ ಸೇರಿ ಮಾಡ್ತಾ ಇರೋದ್ರಿಂದ, ಆ 3 ಸೇರಿರೋದ್ರಿಂದ ಇಲ್ಲಿ ಕಶ್ಚಿತ್ ಪದದ ಅಂತರ್ಗತ ಅನ್ನೋದನ್ನ ನಾವು ಭಾವಿಸ್ಕೋಬೋದು. ಅವನು ಕೂಡ ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೋಬೋದು. ಆದರೆ ವಾಸ್ತವವಾಗಿ ಅವನು ಆ ರೀತಿ ಮಾಡ್ತಾ ಇರೋದಿಲ್ಲ. ಆದರೂ ಕೂಡ ಈ ಶರೀರದ ಮೂಲಕ ಅದು ನಡೀತಾ ಇರೋದ್ರಿಂದ ಬೇರೆಯವರು ಕರ್ತೃತ್ವದ ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರ ಜೊತೆನೆ ಇವರು ಕೆಲಸಗಳನ್ನು ಮಾಡ್ತಾ ಇರಬೇಕಾಗತ್ತಲ್ವ. ಅದಕ್ಕೋಸ್ಕರ ಇಲ್ಲಿ ಅವರಿಗೆ ಆ ಭಾವನೆ ಇರೋದಿಲ್ಲ ಅಂತಂದಮೇಲೆ ಅವರು ಗುಣಾತೀತರಾಗಿದ್ದರೂ ಕೂಡ ಇಲ್ಲಿ ಅವರು ಕೂಡ ಈ ಕಶ್ಚಿತ್ ಪದದ ಅಂತರ್ಗತಕ್ಕೆ ಬರ್ತಾರೆ ಅಂತ ಭಾವಿಸ್ಕೊಳ್ಳೋದ್ರಲ್ಲಿ ಯಾವ ಒಂದು ತೊಂದರೆನೂ ಇಲ್ಲ. ಯಾಕೆ ಅಂತಂದರೆ ಅದು ಗುಣಗಳ ಕೆಲಸ ಆಗಿರೋದ್ರಿಂದ ಗುಣಗಳಿಂದ ಅದು ಅತೀತವಾಗಿಲ್ಲ ಅಲ್ವಾ. ಅವರು ಗುಣಗಳಿಂದ ಅತೀತವಾಗಿರ್ತಾರೆ, ಆದರೆ ಅವರ ಶರೀರದಲ್ಲಿ ನಡೀತಾ ಇರುವಂಥ ಕಾರ್ಯಗಳು ಗುಣಾತೀತವಾಗಿರೋದಿಲ್ಲ ಅಲ್ವಾ. ಅಲ್ಲದೆ ಈ ಶರೀರದಿಂದ ಯಾವಾಗಲೂ ಅತೀತನಾಗಿರೋದೇ ಜ್ಞಾನಿ, ಗುಣಾತೀತನಾಗಿರೋದು ಅಂತ ಅರ್ಥ. ಅಂದರೆ ನಾನು ಈ ಶರೀರ ಅನ್ನೋದನ್ನೇ ಅವರು ಬಿಟ್ಟಿರ್ತಾರೆ. ಅಂದರೆ ಅವರು ಅಷ್ಟು ಮಟ್ಟಕ್ಕೆ ಹೋಗಿರ್ತಾರೆ, 3 ಗುಣಗಳನ್ನು ಮೀರಿ ಹೊರಟೋಗಿರ್ತಾರೆ ಅವರು. ಅದಕ್ಕೆ ಈ ಶರೀರದಿಂದನೇ ಅವರು ಹೊರಗಡೆ ಇದ್ದ ಮೇಲೆ ಆ ಶರೀರದಲ್ಲಿ ಕೆಲಸಗಳಾಗದೇ ಇರಲಿ, ಅದರಿಂದ ಅವ್ರಿಗೇನೂ ಎಫೆಕ್ಟ್ ಆಗಲ್ಲ. ಅವರು ನಾನು ಮಾಡ್ತಾ ಇದ್ದೀನಿ ಅಂತಲೂ ಕೂಡ ತಿಳ್ಕೊಳ್ಳಲ್ಲ. ಆದರೆ ಈ ಜಗತ್ತಲ್ಲಿ ನಾವು ನೋಡೋದಕ್ಕೆ ಅವರು ನಮ್ಮ ಥರನೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗನ್ಸುತ್ತಲ್ವಾ. ಸೊ ಆ ರೀತಿ ತಿಳ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಆದರೆ ಅವರು ಯಾವ ಒಂದು ಕೆಲಸಕ್ಕಾಗಲಿ ಈ ಶರೀರಕ್ಕಾಗಲಿ ಅವರು ಅಟ್ಯಾಚ್ ಆಗಿರೋದಿಲ್ಲ. ಅಂದರೆ ಅವರು ಎಲ್ಲವನ್ನ ಮೀರಿರ್ತಾರೆ. ಮನಸ್ಸು, ಬುದ್ಧಿ, ಅಹಂಕಾರ ಈ ಶರೀರವನ್ನೇ ಬಿಟ್ಟು ಹೊರಗಡೆ ಇರ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.